ಸೊ ಇತ್ತೀಚೆಗೆ ನಾನು ತುಂಬ ರೀಲ್ಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗ್ತಿರೋದು, ಅದ್ರ ಬಗ್ಗೆ ಕ್ವಶನ್ ಕೇಳೋದಕ್ಕೆ ನಾನು ಇವತ್ತು ಒಂದು ಡೀಟೇಲ್ಡ್ ವಿಡಿಯೋನ ಹಾಕ್ತಾಯಿದ್ದೀನಿ. ದಟ್ ಮ್ಯಾನಿಫೆಸ್ಟೇಷನ್ ಈಸ್ ರಿಯಲಿ ವರ್ಕ್ಸ್ ಅನ್ನೋದು. ಸೊ ತುಂಬ ಜನ ಅದೇ ಕನ್ಫ್ಯೂಷನ್, ಎಲ್ಲ ಸುಳ್ಳು ಕತೆ ಅಲ್ಲ, ಅವೆಲ್ಲ ವರ್ಕ್ ಆಗಲ್ಲ ಅಂತಲೇ ತುಂಬ ಜನ ಹೇಳ್ತಾರೆ. ಸೊ ಹಾಗಾಗಿ ಅದು ವರ್ಕ್ ಆಗುತ್ತೋ ಇಲ್ಲೋ ಏನು ಎಂತ ಅಂತ ಹೇಳ್ತೀನಿ. ಸೊ ಫುಲ್ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ನನ್ನ ಸ್ಟೋರಿಯಿಂದ. ಓಕೆ, ಬಿಗಿನಿಂಗ್ ಸ್ಟೋರಿನ ಹೇಳ್ಬಿಡ್ತೀನಿ. ನನಗೆ ಅವಾಗ ಮ್ಯಾನಿಫೆಸ್ಟೇಷನ್ ಏನು ಅಂತ ಗೊತ್ತಿರಲಿಲ್ಲ, ಅಥವಾ ಈ ಥರ ಥಾಟ್ ಮಾಡಿದರೆ ಹೀಗಾಗತ್ತೆ ಅನ್ನೋದು ಗೊತ್ತಿರಲಿಲ್ಲ. ದಟ್ ಈಸ್ ನಾನು ಇವಾಗ ರಿಯಲೈಸೇಷನ್ ಆಗಿದೆ. ಸೊ ಹೀಗೆ ಮಾಡ್ಕೊಂಡಿದ್ದೆ, ಅದಕ್ಕೆ ಹಿಂಗಾಯಿತು ಅಂತ ಹೇಳ್ಕೊಂಡು ಅಂತ. ಅದು ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದು ಥಾಟ್ ಅಲ್ಲ. ಮೇ ಬಿ ನಾವು ಕಾಲೇಜ್ ಡೇಸ್ ಅಂತ ಅನ್ಕೋತೀನಿ. ಜಸ್ಟ್ PUC ಮುಗಿದಿತ್ತು ಅನ್ಸುತ್ತೆ. PUC ಟೈಮ್ ಅಥವಾ PUCಗಿಂತ ಮುಂಚೆ 10th ಮುಗಿದಿತ್ತು. PUC ಸಮ್ಮಾಲ್ ಹೀಗೆ ಯಾರು ಕನ್ವರ್ಷನ್ ಆಗಬೇಕಾದ್ರೆ ನನ್ನ ಫ್ರೆಂಡ್ ಪಕ್ಕದ ಜೊತೆ ಕನ್ವರ್ಷನ್ ಆಗಬೇಕಾದ್ರೆ ಒಂದು ಟಾಪಿಕ್ ಬಂತು, ಯಾವ ಥರ ಹುಡುಗನ, ಅವಾಗ ಮುಗ್ಗಿನ ಮನಸ್ಸು ಅಂತ ಒಂದು ಮೂವಿ ಬಂದಿತ್ತು. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ಯಾವ ಥರ ಹುಡುಗ ಬೇಕು ಅಂತೆಲ್ಲ ಡಿಸ್ಕಷನ್ ಆಗ್ತಿರ್ಬೇಕಾದ್ರೆ ನಾನು ಅಂದಿದ್ದೆ ನಂಗೆ NRI ಹುಡುಗ ಬೇಕು ಅಂತ. ಸೊ NRI ಮೀನ್ಸ್ ಫಾರಿನಲ್ಲಿರೋ ಹುಡುಗ. ನನ್ನ ಪ್ರಕಾರ, ನನ್ನ ಅಂದಾಜಿನ ಪ್ರಕಾರ NRI ಹುಡುಗ ಅಂದರೆ ಫಾರಿನಲ್ಲಿರೋ ಹುಡುಗ. ಸೊ ನನಗೆ NRI ಹುಡುಗ ಬೇಕು ಅಂತ ನಾನು ಅಂದ್ಕೊಂಡಿದ್ದು. ಸೊ ದಟ್ ವಾಸ್ ಅ ಥಾಟ್. ನಾನು ಹೇಳಿದ್ದೀನೂ ಸಹಿತ ಒಂದು ಪರ್ಸನ್ ಎದುರುಗಡೆ ಡಿಸ್ಕಷನ್ ಆಗ್ತಾ ಇರೋ ಪರ್ಸನ್ಗೆ ಹೇಳಿದ್ದೆ ದಟ್ NRI ಹುಡುಗ ಬೇಕು ಅಂತ. 10 years ಆದಮೇಲೆ ನಾನು ಅದು ಹೇಳಿದ್ದು ಜಸ್ಟ್ PUC ಟೈಮು ನನ್ನ ಮೊಗಿನ ಮನಸ್ಸು ಫಿಲ್ಮ್ ಬಂದಾಗ. ಸೊ 10 years ಆದಮೇಲೆ ನನಗೆ NRI ಹುಡುಗನೇ ಸಿಕ್ಕಿದೆ. ಓಕೆ, ಬಟ್ ನನ್ನ ಥಾಟ್ ಪ್ರೊಸೆಸ್ NRI ಹುಡುಗ ಅಂತಂದರೆ ಫಾರಿನಲ್ಲಿ ಇರ್ತೀನಿ, ನಾನು ಅಲ್ಲಿ ಹೋಗ್ತೀನಿ ಅನ್ನೋದು ಮೈಂಡ್ ಸೆಟ್. ಬಟ್ ಹೀಸ್ NRI ಅವರು US 6 years ಬಂದಿದ್ದು ನಿಜ. ಅವರಿಗೆ NRI ಅಂತಲೇ ಅಂತಾರೆ ಇಂಡಿಯಾದಲ್ಲಿ. ಬಿಕಾಸ್ ಇಲ್ಲಿಂದ ಹೋಗಿ ಅಲ್ಲಿ ಜಾಬ್ ಮಾಡ್ತಾರೆ, ಅಲ್ಲಿಂದ ದುಡ್ಡು ಬಂದಿದೆ ಅಥವಾ ಏನೋ ಅಂದರೆ NRI ಅಕೌಂಟ್, NRI ಪರ್ಸನ್ ಅಂತ ಹೇಳ್ತಾರೆ. ಇಲ್ಲಿದ್ದು ಫಾರಿನಿಗೆ ಹೋಗಿರೋಂಥ ಪರ್ಸನ್ಗೆ. ಸೊ ಕರೆಕ್ಟ್, NRI ಕರೆಕ್ಟ್. ಬಟ್ ಫಾರಿನಲ್ಲಿ ಇರಬೇಕು ಅಂತ ಹೇಳಿಲ್ಲ. ಅರ್ಥ ಆಯ್ತಾ? 2 ಥಾಟಲ್ಲಿ ಅಂದರೆ 2 ವರ್ಡ್ಸ್ ಮಿಸ್ಟೇಕ್ಸಲ್ಲಿ. ಅಂದರೆ NRI ಹುಡುಗ ಬೇಕು, ಹುಡುಗ ಸಿಕ್ಕಿದ್ದಾನೆ. ಫಾರಿನಲ್ಲಿ ಇರಬೇಕು ಅಂತ ಅಂದಿಲ್ಲ ನಾನು. ಸೊ ಇಫ್ ಐ ಟೋಲ್ಡ್ ಫಾರಿನಲ್ಲಿ ಇರಬೇಕು 10 years ಬ್ಯಾಕ್, ಮೇ ಬಿ ಇಟ್ ವಿಲ್ ಬಿ ವಿಶ್ಡ್ ಕಂಪ್ಲೀಟೆಡ್. ಬಟ್ ಆ ವಿಶ್ ಕಂಪ್ಲೀಟ್ ಆಗಿಲ್ಲ. ಬಿಕಾಸ್ ನನ್ನ ಥಾಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನಗೆ NRI ಹುಡುಗ ಬೇಕು ಅನ್ನೋದು ಮೈಂಡ್ ಸೆಟ್ ಇತ್ತು. ಹಾಗೇ ಸಿಕ್ತು. ದಿಸ್ ಈಸ್ ಬಿಫೋರ್ ಮ್ಯಾನಿಫೆಸ್ಟೇಷನ್, ಬಿಫೋರ್ ಎನಿಥಿಂಗ್. ನನಗೀಗ ಅವೇರ್ನೆಸ್ ಆಗಿದೆ ಅಥವಾ ನನಗೆ ಕಾನ್ಷಿಯಸ್ ಆಗಿರೋದಕ್ಕಿಂತ ಮುಂಚಿನ ಒಂದು ಥಿಂಗ್ಸ್ ನಾನು ಹೇಳ್ತಿರೋ ಸ್ಟೋರಿ, ಹೌ ಇಟ್ ಈಸ್ ವರ್ಕ್ಸ್ ಅಂತ. ಅದ್ರ ಜೊತೆ ಇನ್ನೊಂದು ಸ್ಟೋರಿ, ಅದ್ರ ಜೊತೆ ಇನ್ನೊಂದು ಹೇಳ್ತೀನಿ. ನನ್ನ ಹಸ್ಬೆಂಡಿನ ಸ್ಟೋರಿ. ಅವರು ಸ್ಕೂಲ್ ಡೇಸ್ ಅಂದರೆ ಇಲ್ಲಿ ಲೈಕ್ ನಮ್ಮ ಶಂಕರ್ನಾಗ್. ಸೊ ಶಂಕರ್ನಾಗಿದ್ದು ಒಂದು ಮಾಲ್ಗುಡಿ ಡೇಸ್ ಅಂತ ಬರ್ತಿತ್ತಲ್ವ ಚಂದನ TVಯಲ್ಲಿ, ಡಿ ಡಿ ಚಾನಲಲ್ಲಿ, ನ್ಯಾಷನಲ್ DD ಚಾನಲ್, ಎಲ್ಲ ಲ್ಯಾಂಗ್ವೇಜಸ್ಸು. ಸೊ ಅದನ್ನು ಅವರು ನೋಡ್ತಿದ್ರು ತೆಲುಗುವಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಎಲ್ಲ ಅದನ್ನು TVಯಲ್ಲಿ ನೋಡ್ತಿದ್ರು. ಅವ್ರು ಹೈದರಾಬಾದಲ್ಲಿ ಇರ್ತಾರೆ, ಅದಕ್ಕೆ ಕರ್ನಾಟಕ ಅನ್ನೋದು ಗೊತ್ತಿರಲಿಲ್ಲ. ಹೈದರಾಬಾದಲ್ಲಿ ಇದ್ದಾಗ ನೋಡ್ತಿದ್ರು. ಬಟ್ ಅವಾಗ ಅವ್ರ ಥಾಟಲ್ಲಿ ಬಂದಿದ್ದೇನೆಂದರೆ ಮಾಲ್ಗುಡಿ ಡೇಸ್ ಈ ಥರನೇ ನನ್ನ ಲೈಫ್ ಬೇಕು, ಈ ಥರನೇ ಇರೋವಂಥ ಊರಲ್ಲಿ ನಾನು ಹೋಗಬೇಕು, ಈ ಥರ ಸಿಂಪಲ್ ಲೈಫ್ ನಾನು ಮಾಡಬೇಕು ಅನ್ನೋದು ಥಾಟಲ್ಲಿ. ಇವಾಗ ಫಾರಿನಲ್ಲಿ ಇರಬೇಕು ಅನ್ಸುತ್ತೆ. ಅದ್ರ ಸೀರೀಸ್ ಎಲ್ಲ ನೆಟ್ಫ್ಲಿಕ್ಸಲ್ಲಿ ಬಿಟ್ಟರು. ಮಾಲ್ಗುಡಿ ಸೀರೀಸ್ನ ಮತ್ತೆ ನೆಟ್ಫ್ಲಿಕ್ಸಲ್ಲಿ ಮತ್ತೆ ಓಪನ್ ಮಾಡಿ ಬಿಟ್ಟಾಗೂ ಸಹಿತ ಅದನ್ನೆಲ್ಲ ನೋಡಿಬಿಟ್ಟು ಅವ್ರು ಅದೇ ಅಂತಿದ್ರು. ಅಂದ್ಕೊಂಡಿದ್ದು ನನಗೂ ಇದೇ ಥರ ಊರು ಬೇಕು, ಇದೇ ಥರ ಊರಲ್ಲಿ ಸಿಂಪಲ್ ಲೈಫ್ ಚಿನ್ನ ಮಾಡಬೇಕು ಅಂತ. ಸೊ ದಿಸ್ ಮ್ಯಾನಿಫೆಸ್ಟೇಷನ್ ವರ್ಕ್. ಅವ್ರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಹಾಕ್ಕೊಂಡಿದ್ರು. ನಾನು ಶಂಕರ್ನಾಗ್ ಥರ ಇರೋ ಒಂದು ಚಿಕ್ಕ ಊರಲ್ಲಿ ಅವ್ರು ತೋರಿಸಿದ್ರು. ಹೌದು, ಮಾಲ್ಗುಡಿ ಡೇಸ್ ನಮ್ಮ ಶಿವಮೊಗ್ಗದಲ್ಲೇ ಶೂಟ್ ಆಗಿರೋದು. ಲೈಕ್ ಆಗುಂಬೆ ಈ ಕಡೆ ಎಲ್ಲ, ಈ ಹಳ್ಳಿ ಕಡೆನೇ. ಸೊ ನಾನು ಶಿವಮೊಗ್ಗದವರೇ. ಅಂಥ ಊರಿಗೇ ಅಂಥ ಒಂದು ವಾತಾವರಣ, ಫಾರೆಸ್ಟ್, ಗುಡ್ಡಗಾಡು ಪ್ರದೇಶ ಇರುವಂಥ ಒಂದು ಮಲೆನಾಡಲ್ಲೇ ಅವರಿಗೆ ಬಂದು ಸೆಟಲ್ಡ್ ಆಗುವಂಗೆ ಸಿಕ್ತು. ದಿಸ್ ಈಸ್ ಹೌ ವರ್ಕ್ಸ್. ಸೊ ಇದೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀವಿ ಅಂತ ಮಾಡಿದ್ದಲ್ಲ. ಲೈಕ್ ಕ್ಯಾಂಡಲ್ ಇಟ್ಕೊಂಡು ಬರೆದ್ಬಿಟ್ಟೆ, 369 ಬರೆದ್ಬಿಟ್ಟೆ ಅಲ್ಲ. ಇಟ್ಸ್ ಆಲ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಸೊ ನೀವು ಏನು ಇದ್ದೀರಾ, ದಟ್ ಇಸ್ ಜಸ್ಟ್ 20%. ಯಾವುದು ಥಿಂಕ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋ ಥರ 80% ಅದು ನಿಮ್ಮ ರಿಯಾಲಿಟಿ ಆಗುತ್ತೆ. ಇವತ್ತಲ್ಲ ನಾಳೆ ರಿಯಾಲಿಟಿ ಏನಾಗುತ್ತೆ ಅಂತಂದರೆ ನೀವು ಓವರ್ ಥಿಂಕ್ ಮಾಡೋದು ಈ ರಿಯಾಲಿಟಿ ಆಗೋಲ್ಲ. ಯಾವುದು ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಆಗಿದೆ ಅದು ರಿಯಾಲಿಟಿ ಆಗುತ್ತೆ. ಸೊ ಇದು
ನಾನು ಅವೇರ್ನೆಸ್ ಬಂದಿದ್ದು ನಾನು ನಿಮ್ಗೆ ಶೇರ್ ಮಾಡಬೇಕು ಅಂದಿದ್ದು. ಆ್ಯಂಡ್ ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋರಿಗೆ ಇದೊಂದು ಥಾಟ್ಸ್. ಬಟ್ ಇವಾಗ ನಾವೆಲ್ಲ ಹೇಳೋ ಮೆಥಡ್ ಏನಿದೆ, ಬರೆದ್ಬಿಟ್ಟು ಮಾಡಿ ಅಂತ ಎಲ್ಲ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ನಮ್ಮ ಮೈಂಡಿಗೆ ಹಾಕಲಿಕ್ಕೆ. ಸೊ ನಿಮ್ಗೆ ಸ್ಕೂಲಲ್ಲಿ ಇರ್ತಾನೆ ಮಕ್ಕಳಿಗೆ ಬರೆಯೋಕ್ಕೆ ಹೇಳ್ತಿದ್ರು ರೈಟ್, ಅನ್ನೋದನ್ನು 10 ಟೈಮ್ಸ್ ಬರೆದ್ರೆ ಅವ್ರಿಗೆ ಅನ್ನೋದು ಬರ್ತಿತ್ತು. ಹಾಗೆಯೇ ಈಗ ನಮ್ಮ ಮೈಂಡ್ ಡೀಪ್ ಮೈಂಡಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಹೋಗಿಲ್ಲ ಅಂದರೆ ಬರೀರಿ 3 ಟೈಮ್ಸು 6 ಟೈಮ್ಸ್ 9 ಟೈಮ್ಸ್ ಅಥವಾ 11 ಟೈಮ್ಸ್ ಬರೀರಿ. ಸೊ ದಟ್ ಮೈಂಡಿಗೆ ಹೋಗಲಿ, ನಿಮ್ಮ ಮೈಂಡ್ ರೀಪ್ರೋಗ್ರಾಮ್ ಆಗಲಿ ಅಂತ. ಸೊ ಎಸ್, ನಿಮಗೇನೋ ಇನ್ನು 5 ಇಯರ್ಸಲ್ಲಿ ಏನಾದರೂ ಆಗಬೇಕು ಅಂತ ಇದ್ದರೆ ಅಥವಾ ನಿಮ್ಮ ಮೈಂಡ್ಸೆಟ್ಟಲ್ಲಿ ಹೀಗಿರ್ಬೇಕು ನನ್ನ ಲೈಫು ಅಂತಿದ್ರೆ ಅದನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಮಾಡಿ ಹಾಗೆ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 5 ನಿಮಿಷ ಬರೆದ್ಬಿಟ್ಟು ಆಯಿತು ಅಂತಂದರೆ ಆಗೋದೇ ಇಲ್ಲ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ. ನೀವು ಅದರೊಳಗೆ ಲೈವ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟಲ್ಲಿ 1,00,000 ಇರಬೇಕು ಅಂತ ಅಂದ್ಕೊಂಡ್ರೆ ನಾವು 1,00,000 ಇರೋರ ಥರನೇ ಫೀಲ್ ಮಾಡ್ಕೋಬೇಕು. ಎಲ್ಲೇ ಹೋದ್ರೂ ಮುಜುಗರ ಮಾಡ್ಕೋಬಾರ್ದು 10 ರೂಪೀಸ್ ಖರ್ಚು ಮಾಡೋಕ್ಕೆ ಅಥವಾ 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡೋಕ್ಕೆ. ಎಸ್, ಐ ಹ್ಯಾವ್ ಎ ಮನಿ, ಐ ಕ್ಯಾನ್ ಬೈ ದಿಸ್ ಒನ್. ಎಸ್, ಐ ಹ್ಯಾವ್ ದಿಸ್. ನಾನು ಒಳ್ಳೆ ಕ್ಲಾತ್ಸ್ನ ಬೈ ಮಾಡ್ಬೋದು ಅಥವಾ ತೊಗೊಳೋದಾಗಿರ್ಬೋದು. ಸೊ ವೆನ್ ಸ್ಪೆಂಡ್ ಮಾಡಿದಾಗ ಫೀಲ್ ಬರುತ್ತಲ್ಲ, ನಾನು ರಿಚ್, ಇವಾಗ ನಾನು ಫೀಲ್ ಎಕ್ಸ್ಪೆನ್ಸಿವ್ ಇದ್ದೀವಿ ಅಂತ ಆಟೋಮೆಟಿಕ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಹೋಗುತ್ತೆ. ಎಸ್, ಯು ಆರ್ ರಿಚ್, ಯು ಆರ್ ರಿಚ್, ಯು ಆರ್ ರಿಚ್, ಯು ಆರ್ ಫೀಲಿಂಗ್ ರಿಚ್. ನನ್ನ ಮೈಂಡು ಸಬ್ಕಾನ್ಷಿಯಸ್ ಮೈಂಡೆಲ್ಲ ಅಲೈನ್ ಆದಾಗ ನಿಮ್ಮ ಬ್ಯಾಂಕಲ್ಲಿ ಬರುತ್ತೆ. ಅದು ಬಿಟ್ಟು ನಾವು ಅಂದ್ಕೊತೀವಿ, ಬರಿತೀವಿ ನನಗೆ ಬೇಕು 1,00,000 ಅಂತ ಹೇಳ್ಕೊಂಡು, ಬಟ್ ಹೋಲ್ ಡೇ 24 ಅವರ್ಸು ಅದ್ರ ದುಡ್ಡೇ ಇಲ್ಲ, ಅದು ತೊಗೊಳಕ್ಕಾಗಲ್ಲ ನನಗೆ ಅದು ತೊಗೊಳಕ್ಕೆ ಕಷ್ಟ ಆಗ್ತಿದೆ. ಅಥವಾ ನನ್ನ ಲೈಫೇ ಹೀಗೇನಾ, ಬೇರೆಯವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಬೇರೆಯವ್ರ ಲೈಫಲ್ಲಿ ಎಷ್ಟು ಚೆನ್ನಾಗೆಲ್ಲ ಸಿಗ್ತಿದೆ, ನನ್ನ ಲೈಫಲ್ಲಿ ಏನೂ ಸಿಗ್ತಾಯಿಲ್ಲ. ಸೊ ಈ ಒಂದು ಆಲೋಚನೆ, ಈ ಒಂದು ಓವರ್ ಥಿಂಕಿಂಗ್ಸು ಕಂಪ್ಲೀಟಾಗಿ ಇರುತ್ತೆ 24 ಅವರ್ಸು. ಜಸ್ಟ್ ಯಾವುದೋ ಒಂದು ಮೂಮೆಂಟಲ್ಲಿ ಮ್ಯಾನಿಫೆಸ್ಟೇಷನ್ ರಿಚುವಲ್ ಮಾಡಬೇಕಾದ್ರೆ ನಾವು ಮನಿ ಇದೆ ಅಂತ ಫೀಲ್ ಮಾಡಿಕೊಂಡ್ರೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸೊ ಇಟ್ ಈಸ್ ಅಲೈನ್ ಆಗುತ್ತೆ ಕಂಪ್ಲೀಟ್ 24 ಅವರ್ಸ್ ಥಿಂಕಿಂಗ್ಸ್ ಜೊತೆಗೆ. ನಿಮ್ಮ ವರ್ಕ್ ಫೋರ್ಸ್, ಅದಕ್ಕೆ ನೀವು ಹೇಗೆ ವರ್ಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವರ್ಕ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಅಲೈನ್ ಆಗಲ್ಲ. ದೇರ್ ಆರ್ 3 ಥಿಂಗ್ಸ್ ದಟ್ ವಿಲ್ ಬಿ ದೇರ್. One is subconscious mind, the another one is action, the next one is execution. So completely ಏನು ನಮ್ಮ ಕೃಷ್ಣ ಹೇಳಿದಾನಲ್ಲ, ಮೈಂಡಲ್ಲಿ ಅಂದ್ಕೊಂಡಾದ್ಮೇಲೆ ಅದಕ್ಕೆ ವರ್ಕ್ ಮಾಡಲಿಕ್ಕೆ ಮಾಡುವಂಥ ಒಂದು ಆ್ಯಕ್ಷನ್, ಎಕ್ಸಿಕ್ಯೂಷನ್, ಅದಾದಮೇಲೆ ಕರ್ಮ, ನಾವೇನು ಮಾಡ್ತೀವಿ, ಎಷ್ಟು ಡಿಸಿಪ್ಲೀನ್ ಆಗಿರ್ತೀವಿ ಅಂತ. ಒಂದಿನ ಬೆಳಗ್ಗೆ ಎದ್ಬಿಟ್ಟು ನಾ ಬೆಳಗ್ಗೆಯಿಂದ ನಾನು 4:15 ಹೇಳ್ತೀನಿ ಅಂತ ಹೇಳಿ ಮಾಡ್ತಾ ಹೋದರೆ 100% ಆಗಲ್ಲ. ಅಂದರೆ ಒಂದೇ ದಿನ ಮಾಡಿಬಿಟ್ಟು ಇನ್ನೂ 10 ಡೇಸ್ ನಾವು ಮಾಡಿಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಜಸ್ಟ್ ಬರೆದ್ಬಿಟ್ರೆ ಆಗಲ್ಲ. ಇಟ್ ಕಂಪ್ಲೀಟ್ಲಿ ಒಂದು ಮೈಂಡಲ್ಲಿ ಅಂದ್ಕೊಂಡ್ಮೇಲೆ ಎಕ್ಸಿಕ್ಯೂಟ್ ಹೇಗೆ ಮಾಡ್ತೀವಿ ಆ್ಯಂಡ್ ಎಕ್ಸಿಕ್ಯೂಟ್ ಯಾವ ರೀತಿ, ಯಾವ ಕರ್ಮದಲ್ಲಿ ಮಾಡ್ತೀವಿ, ಯಾವ ಧರ್ಮದಲ್ಲಿ ಮಾಡ್ತೀವಿ ಅನ್ನೋದು, ಯಾವ ಸ್ಪೀಡಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೂ ಸಹಿತ ಟೈಮ್ ಅಲೈನ್ ಆಗುತ್ತೆ. ಸೊ ದಿಸ್ ಆಲ್ ದ ಥಿಂಗ್ಸ್, ಇದೆಲ್ಲ ಜಸ್ಟ್ ಸ್ಮಾಲ್ ಸ್ಟೆಪ್ಸ್ ಇದೆ, ಸ್ಮಾಲ್ ಟಿಪ್ಸ್ ಇದೆ. ಆ್ಯಂಡ್ ಮೇಜರ್ಲಾಗಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ, ಸೊ ಏನೇ ಮಾಡು ಅಟ್ಲೀಸ್ಟ್ 21 ಡೇಸ್ ನೀವು ಬೆಳಗ್ಗೆ ಬೇಗ ಹೇಳ್ತೀನಿ 5 ಗಂಟೆಗೆ ಅಂತ ಅಂದ್ಕೊಂಡ್ರೆ 21 ಡೇಸ್ ಕಂಟಿನ್ಯೂಸ್ ಆಗಿ ಎದ್ದೇಳಿ. ಅದಾದಮೇಲೆ ಅದಾದಮೇಲೆ ಅದು ತಾನಾಗೆ ಸೆಟ್ ಆಗುತ್ತೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದಾಗ. ಸೊ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಮಾತ್ರ ಯಾವುದೇ ಅದು ಅಪರ್ಚುನಿಟೀಸು ನಿಮ್ಮ ಹತ್ರ ಬರೋಕ್ಕೆ ಸಾಧ್ಯ. ಸೊ ನಿಮಗೂ ನಿಮ್ಮ ಲೈಫಲ್ಲಿ ಏನೋ ಒಂದು ವರ್ಕ್ ಆಗಬೇಕು, ಯಾವುದೋ ಒಂದು ಕ್ಲಾತಿಂಗ್ ಸ್ಟೋರ್ ಓಪನ್ ಮಾಡಬೇಕು ಅಥವಾ ಸಮಥಿಂಗ್ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಡಿಸಿಪ್ಲಿನ್ ಮಾಡಿಕೊಂಡು ಹೇಗೆ ಸ್ಟಾರ್ಟ್ ಮಾಡ್ತೀರಾ, ಅಥವಾ ಏನೋ ಒಂದು ಲೈಫಲ್ಲಿ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಆ ಫೋಕಸ್ಸಿಗೆ ನೀವು ಏನು ರೆಡಿ ಮಾಡ್ಕೊತೀರಾ ಅಂತ 21 ಡೇಸ್ ಅಥವಾ ಹೀಗೆ 90 ಡೇಸ್ ಈ ಥರ ನೀವು ಮೈಂಡ್ನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ. ಆ್ಯಂಡ್ ಜಸ್ಟು ಥಾಟ್ ಮಾಡಿದ ಕೂಡಲೇ ಮನಸ್ಸಲ್ಲಿ ಸಬ್ಕಾನ್ಷಿಯಸ್ ಮಾಡೋದು ಹಾಕ್ಕೊಂಡಿದ್ದೀನಿ ಅಂದ ಕೂಡಲೇ ಆಗೋಲ್ಲ. ನಿಮ್ಮ ಎನ್ವೈರ್ಮೆಂಟ್ ಅದ್ರ ಜೊತೆ ಹೇಗೆ ಅಲೈನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಅಂತಲೇ ವಾಸ್ತು ರೆಮಿಡೀಸ್ ಹೇಳ್ತಾರೆ, ನಂಬರ್ಸ್ ರೆಮಿಡೀಸ್ ಹೇಳ್ತಾರೆ, ಅಥವಾ ಸಮಥಿಂಗ್ ಡಿಸಿಪ್ಲಿನ್ ರೆಮಿಡೀಸ್, ಈ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಸೊ ಅದೆಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಥ್ರೂ ಏನಿದೆ ಅದನ್ನು ಶೇರ್ ಮಾಡಬೇಕು ಅಂತಿದ್ದೀನಿ. ಸೊ ಎಸ್, ಈ ವಿಡಿಯೋ ಏನಾದರೂ ತುಂಬ ಚೆನ್ನಾಗಿ ರೀಚ್ ಆಗಿ ತುಂಬ ನಿಮ್ಗೆ ಇಷ್ಟ ಆಗಿ ಕೆಳಗಡೆ ಕಮೆಂಟ್ ಮಾಡಿದರೆ ಎಸ್ ನಮಗೆ ಬೇಕು ಇದೇ ಥರ ಟಿಪ್ಸು, ಹೀಗೇ ಥಿಂಗ್ಸ್ ನೀವು ಹೇಳಿ ನನ್ನ ಲೈಫಲ್ಲಿ ನಾನು ಚೇಂಜಸ್ ಮಾಡಿಕೊಂಡು ನಿಮಗೆ ಹೇಳಬೇಕು ಅಂತಿದ್ರೆ ಸೊ ಈ ವಿಡಿಯೋಗೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ನನ್ನ ಟಿಪ್ಸ್ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ.
ದಿಸ್ ಜಸ್ಟ್ ಇಂಟ್ರೊಡಕ್ಷನ್ ಆಫ್ ಹೌ ಮ್ಯಾನಿಫೆಸ್ಟಿಂಗ್ ಈಸ್ ರಿಯಲಿ ವರ್ಕ್ಸ್. ನನಗೆ ವರ್ಕ್ ಆಗಿದೆ, ನನಗೆ ವರ್ಕ್ ಆಗಿದೆ ಅಂತಂದರೆ ನಾನು ರೀಸೆಂಟಿಂದ ಹೇಳ್ತಿರೋದು. ನಾನು ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ತಿಂಗಳ ಒಂದು 20-25 ಸಾವಿರ ದುಡಿಯೋಂಗೆ ಆದರೆ ಸಾಕಪ್ಪ ಪ್ಲೀಸ್ ಹೆಂಗಾದರೂ ಮಾಡಿ ಅಂತ ಅಂದ್ಕೊಂಡಿದ್ದು ನಿಜ. ಸೊ ಎಸ್, ಇವಾಗ ನಾನು ಅಂದ್ಕೊಂಡು ಆರ್ದೇ ನನಗೆ ಎಲ್ಲಿಂದ ಬರ್ತಿದ್ದು ಅಮೌಂಟು ಮಲ್ಟಿಪಲ್ ಸೋರ್ಸಸ್ಗಳಿಂದ ಅಮೌಂಟ್ ಎಲ್ಲ ಗ್ಯಾದರ್ ಆಗಿ ನಾನು ಅಂದ್ಕೊಂಡಷ್ಟು ಅಮೌಂಟು ನನಗೆ ರೀಚ್ ಆಗ್ತಾಯಿದೆ. ಸೊ ಎಸ್, ಐ ಥಾಟ್ ಎಸ್ ಇಟ್ ಈಸ್ ವರ್ಕಿಂಗ್. ಇಫ್ ಇಟ್ ಈಸ್ ವರ್ಕಿಂಗ್ ಫಾರ್ ಮೀ ದೆನ್ ವೈ ನಾಟ್ ವರ್ಕ್ ವಿತ್ ಅದರ್ಸ್ ಅನ್ನೋದು ನನ್ನ ತಲೆಯಲ್ಲಿ ಎಲ್ಲರಿಗೂ ಆಗುತ್ತೆ. ಅದನ್ನು ನಿಮ್ಗೆ ಶೇರ್ ಮಾಡಬೇಕು ಅಂತಲೂ ಇದ್ದೀನಿ. ಹಾಗಾಗಿ ಕಮೆಂಟ್ ಮಾಡಿದರೆ ಮಾತ್ರ ಶೇರ್ ಮಾಡ್ತೀನಿ. ಬಿಕಾಸ್ ಸುಮ್ಮನೆ ಶೇರ್ ಮಾಡಿದ್ರೆ ಬರ್ತಿರಲ್ಲ. ನಾನು ಹೇಳೋದನ್ನ ಒಬ್ಬರಿಗೆ ಇಷ್ಟ ಆಗಬೇಕು, ಅವ್ರ ಲೈಫಲ್ಲಿ ಚೇಂಜಸ್ ಆದರೆ ಆಗತ್ತೆ ಅಂದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಓಕೆ, ಥ್ಯಾಂಕ್ ಯು, ಬಾಯ್.